ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಟ್ರಬಲ್ ಆಯಿತು. ರಾಜಧಾನಿಗೆ ಹೊಸ ಪ್ರಾಬ್ಲಮ್ ಶುರುವಾಯಿತು. ಪವರ್ ಬಿಲ್ ಏರಿಕೆ ಫಿಕ್ಸ್ ಆಗ್ತಾ ಇದೆ. ಬೇಸಿಗೆಯಲ್ಲಿ ವಿದ್ಯುತ್ ಕಟ್. ಬೆಂಗಳೂರಿಗರೇ ಲೈಫ್ ಇಷ್ಟೇನಾ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಗೆಲ್ಲೋ ತನಕ ನಿಮ್ಮ ಜೊತೆ ನಾವಿರ್ತೀವಿ ಅಂತಾರೆ ಬಡವರು ಸರ್ಕಾರ ಅಂತಾರೆ. ಗೆದ್ದ ಮೇಲೆ ನಮ್ಮ ಕಷ್ಟ ಯಾರು ಕೇಳಿಸ್ಕೊಳ್ಳೋರು ಇರಲ್ಲ. ಹಾಗಾಗಿನೇ ಹಾಕಿರೋದು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ನ ಅಂತ. ಮೊದಲ ಬ್ರೇಕಿಂಗ್ ನ್ಯೂಸ್. ದಿನೇ ದಿನೇ ದುಬಾರಿ ಆಗ್ತಾ ಇದೆ ಈ ದುನಿಯಾ. ಪೆಟ್ರೋಲ್, ಗ್ಯಾಸ್, ಅಡುಗೆ ಎಣ್ಣೆ ದುಬಾರಿ ಆಯಿತು. ಈಗ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕಾದಿದೆ. ಬ್ರೇಕಿಂಗ್ ನ್ಯೂಸ್. ಟ್ರಾನ್ಸ್ಫಾರ್ಮರ್ ಒಡೆದು ಅಲ್ಲಿ ಸತ್ತೋಗಿದ್ದಾರೆ. ಈ ಜನಕ್ಕೀಗ ಇನ್ನೊಂದು ಕರೆಂಟ್ ಬಿಸಿ. ಇದು ಒಡೆದು ಇನ್ನೇನೇ ಆಗುತ್ತೋ ಅಂತ. ರಾಜ್ಯಾದ್ಯಂತ ವಿದ್ಯುತ್ ದರ ಹೆಚ್ಚಳಕ್ಕೆ KERC ತಯಾರಿ ನಡೆಸ್ತಾ ಇದೆ. ಏಪ್ರಿಲ್ 1ನೇ ತಾರೀಕಿಂದ ಗ್ರಾಹಕರಿಗೆ ಕಾದಿದೆ ಕರೆಂಟ್ ಶಾಕ್ನ ಬಿಸಿ. ಫೆಬ್ರವರಿಯಿಂದನೇ ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿತ್ತು. ಪ್ರತಿ ಯೂನಿಟ್ಗೆ ₹1.50 ಹೆಚ್ಚಿಸಬೇಕು ಅಂತ ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಸಿದೆ. ₹1.50 ಪ್ರತಿ ಯೂನಿಟ್ಗೆ. ನೆನಪಿರಲಿ, ಬೆಸ್ಕಾಂ ಪ್ರಸ್ತಾವನೆ 2022-23 ಸಾಲಿನಲ್ಲಿ ಪ್ರತಿ ಯೂನಿಟ್ಗೆ 35ರಿಂದ 40 ಪೈಸೆ ಹೆಚ್ಚಳ ಆಗ್ತಾ ಇದೆ. ತಿಂಗಳಾಂತ್ಯಕ್ಕೆ ಹೊಸ ವಿದ್ಯುತ್ ದರ ಪರಿಷ್ಕರಣೆ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮ ನಿಯಮಿತ ಆಯೋಗ ಇದೀಗ ಏರಿಸುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದರ ಏರಿಕೆಗೆ KERC ತಯಾರಿ ನಡೆಸಿದೆ. ವರ್ಷ ಏಪ್ರಿಲ್ 1ರಿಂದನೇ ಅದು ಅನ್ವಯ ಅಂತ ಇರುತ್ತೆ. ಅದಕ್ಕೋಸ್ಕರ ಒಂದು 3 ತಿಂಗಳು ಮುಂಚಿತವಾಗಿ ನಾವು KERCಗೆ ನಾವು ಅಪೀಲ್ ಮಾಡಬೇಕು. ಟರ್ಮ್ಸ್ ಕಂಡೀಷನ್ ಪ್ರಕಾರ ನಾವು ಇದನ್ನ ಸಬ್ಮಿಟ್ ಮಾಡ್ತೀವಿ ಪ್ರಪೋಸಲ್ಸ್. ಹೊರೆಗಿಂತ ನಾವು ತಮಗೆ ಹೇಳ್ಬೇಕಂತ ಹೇಳಿದ್ರೆ, ಡಿಸ್ಟ್ರಿಬ್ಯೂಷನ್ ಕಂಪ್ನೀಸು ನಾವು ಜನರೇಟ್ ಮಾಡಲ್ಲ, ಪವರು ನಾವೇ ಟ್ರಾನ್ಸ್ಮಿಟ್ ಮಾಡಲ್ಲ, ನಾವೇ ಡಿಸ್ಟ್ರಿಬ್ಯೂಷನ್ ಬಿಟ್ಟರೆ ಬೇರೆ ಏನಿಲ್ಲ. ಈ ಒಂದು ಇದರಲ್ಲಿ ಡಿಸ್ಟ್ರಿಬ್ಯೂಷನ್ ಕಂಪನಿಯಲ್ಲಿ ನಾವು ಮೊಟ್ಟ ಮೊದಲಿಗೆ ಜನರೇಟರ್ ಏನು ಸಪ್ಲೈ ಮಾಡಿರ್ತಾರೋ, ಏನು ರೇಟ್ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಫಿಕ್ಸ್ ಆಗಿರುತ್ತೋ ಆ ರೇಟ್ ಪ್ರಕಾರ ಪವರ್ ತಾರೀಫು ನಾವು ಪರ್ಚೇಸ್ ಮಾಡಿದ್ದನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ನಮ್ಮ ಇದರ ಪ್ರಕಾರ ಒಂದೊಂದು ಕಂಪನಿಯಲ್ಲಿ 60ರಿಂದ 70% ನಾವು ಏನು ರೆವಿನ್ಯೂ ಕಲೆಕ್ಷನ್ ಮಾಡ್ತಾ ಇದ್ದೀವೋ ಅವರು ಪವರ್ ತಾರೀಫು ಇವರಿಗೆ ಪೇಮೆಂಟ್ ಆಗುತ್ತೆ. ಮಿಕ್ಕಿದ್ದು ನಾವು ಟ್ರಾನ್ಸ್ಮಿಷನ್ ಚಾರ್ಜಸ್ ಏನಿದೆಯೋ ಸೆಂಟ್ರಲ್ ಗ್ರಿಡ್ ಕೊಡಬೇಕಾಗಿರೋದು, KPTC ಕೊಡಬೇಕಾಗಿರೋದು, ಏನು KERC ಮತ್ತು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಏನು ಇದು ಫಿಕ್ಸ್ ಮಾಡಿದ್ರೋ ಅದು ಪೇಮೆಂಟ್ ಮಾಡೋದು. ಮೊದಲೇ ಬಿರು ಬೇಸಿಗೆ AC, ಫ್ಯಾನು, ಕೂಲರ್ಗಳು ತುಂಬ ಓಡ್ತಾ ಇರುತ್ತೆ. ಕರೆಂಟ್ ಕೊಟ್ಟರೆ ಅತಿ ಹೆಚ್ಚು ಈ ಕಡೆ ಬಿಲ್ ಜನರೇಟ್ ಆಗ್ತಿರುತ್ತೆ. ಮುಂದಕ್ಕೆ ಕರೆಂಟು ಸಿಗಲ್ಲ ಅನ್ನಿಸ್ತಾ ಇದೆ. ಯಾಕೆಂದರೆ ರಾಯಚೂರಿಂದ ಬರ್ತಿರೋ ಸ್ಟೋರಿನೇ ಅದು. ಹಾಗಾದ್ರಲ್ಲಿ ಏನಾಗಿದೆ ಅದನ್ನು ನಿಮ್ಮ ಮುಂದೆ ಇಡ್ತೀವಿ ನಾವು. ಹೆಂಗೆಲ್ಲ ಕೊರತೆ ಆಗ್ತಾ ಇದೆ, ಕುಂಠಿತ ಆಗುತ್ತೆ, ಅದನ್ನು ನಿಮ್ಮ ಮುಂದೆ ಇಡ್ತೀವಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತು. ವೆಲ್ಕಮ್ ಬ್ಯಾಕ್. ಬೆಲೆ ಏರಿಕೆ ಬಿಸಿ ದೊಡ್ಡದಾಗೆ ಹೊಡಿತಾ ಇದೆ. ವಿದ್ಯುತ್ ದರ ಏರಿಕೆ ಬಗ್ಗೆ ಮಾತಾಡ್ತಿದ್ವಿ. ವಿದ್ಯುತ್ ದರ ಏರಿಕೆ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಏನಪ್ಪಾ ಅಂದರೆ, ಈ ಬೇಸಿಗೆ ಕಾಲದಲ್ಲಿ ಕರ್ನಾಟಕ ಬಹುತೇಕ ಕತ್ತಲಲ್ಲಿ ಕಳಿಬೇಕಾದಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಕಲ್ಲಿದ್ದಲು ಕೊರತೆ, ಹಾಗಾಗಿ ವಿದ್ಯುತ್ ಉತ್ಪಾದನೆ ಕುಂಠಿತ. ಬ್ರೇಕಿಂಗ್ ನ್ಯೂಸ್. ರಾಯಚೂರಿನ ಶಕ್ತಿನಗರದಲ್ಲಿರುವ RTPSನ 3 ಘಟಕಗಳು ಸ್ಥಗಿತ ಆಗಿದೆ. BTPS, RTPS, YTPSಗಳಲ್ಲಿ ಉತ್ಪಾದನೆ ಕುಂಠಿತ ಆಗಿದೆ. ಈಗಿರುವಂಥ 52.4 ಸಾವಿರ ಟನ್ ಕಲ್ಲಿದ್ದಲು ಸಾಕಾಗೋದಿಲ್ಲ. ಕಲ್ಲಿದ್ದಲು ಸಂಗ್ರಹದಲ್ಲಿ KPCL ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬೇಸಿಗೆಯಲ್ಲಿ ಬೇಡಿಕೆಗೆ ತಕ್ಕ ಹಾಗೆ ವಿದ್ಯುತ್ ಪೂರೈಕೆ ಆಗ್ತಿಲ್ಲ. ಕರ್ನಾಟಕ ಕತ್ತಲಲ್ಲಿ ಮುಳುಗೋದು ಗ್ಯಾರಂಟಿ ಅನ್ನೋದು ಈಗಿರುವ ಫೋರ್ಕಾಸ್ಟ್, ಕರೆಂಟ್ ಫೋರ್ಕಾಸ್ಟ್ ಇದು. ನೀವು ನೋಡ್ತಿರುವಂಥ ಬೆಳವಣಿಗೆ. ಒಂದು, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ KERC ರೇಟ್ ಜಾಸ್ತಿ ಮಾಡೋಕ್ಕೆ ಚಿಂತನೆ ಮಾಡಿದ್ದಾರೆ. ಈಗಾಗಲೇ ಮಾಡ್ತಾರೆ. ₹1.50 ಪ್ರತಿ ಯೂನಿಟ್ಗೆ. ಇನ್ನು ಮತ್ತೊಂದು ಕಡೆ ವಿದ್ಯುತ್ ಉತ್ಪಾದನೆ ಕುಂಠಿತ ಆಗಿದೆ. ಬಿಕಾಸ್ RTPSನ 3 ಕಡೆ ಶಕ್ತಿನಗರದಲ್ಲಿ ಕಲ್ಲಿದ್ದಲು ಕೊರತೆಯಿಂದಾಗಿ ಅಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ನನ್ನ ಸಹೋದ್ಯೋಗಿ ವಿಶ್ವನಾಥ್ ಹುಗಾರ್ ಶಕ್ತಿನಗರದ ವಿದ್ಯುತ್ ಕೇಂದ್ರದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಬಿರು ಬೇಸಿಗೆ ಪ್ರಾರಂಭವಾಗಿದ್ದು, ಬೇಸಿಗೆಯ ಆರಂಭದೊಂದಿಗೆ ವಿದ್ಯುತ್ನ ಬೇಡಿಕೆ ಕೂಡ ಹೆಚ್ಚಾಗಿದೆ.
ಆದರೆ ಕಲ್ಲಿದ್ದಲಿನ ಕೊರತೆಯಿಂದ ವಿದ್ಯುತ್ ಉತ್ಪಾದನೆ ಕುಂಠಿತವಾಗ್ತಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದ್ದು, ಹಾಗಾಗಿ ನಾವಿವತ್ತು ರಾಯಚೂರು ಜಿಲ್ಲೆಯ ಶಕ್ತಿನಗರದ RTPS ನ ಕೇಂದ್ರದ ಬಳಿ ಇದ್ದೀವಿ. ನಿಮಗೀಗ ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ಇದು ಶಕ್ತಿನಗರದ RTPS ಕೇಂದ್ರದ 8 ಘಟಕಗಳು. ಈ 8 ಘಟಕಗಳಲ್ಲಿ ಇವತ್ತು ಸದ್ಯ ಕೇವಲ 5 ಘಟಕಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದು ಕೇವಲ RTPS ಒಂದರ ಕಥೆಯಲ್ಲ, ಯರಮರಸ್ನಲ್ಲಿರ್ತಕ್ಕಂಥ YTPS ಆಗಿರಬಹುದು, ಬಳ್ಳಾರಿಯಲ್ಲಿರ್ತಕ್ಕಂಥ BTPS ಕಥೆಯೂ ಕೂಡ ಇದಕ್ಕೆ ಹೊರತಾಗಿಲ್ಲ ಅಂತ ಹೇಳಬಹುದು. ಯಾಕೆಂದ್ರೆ ನಿರೀಕ್ಷೆಯಂತೆ ಕಲ್ಲಿದ್ದಲು ಪೂರೈಕೆಯಾಗದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ಕುಂಠಿತವಾಗ್ತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಗತ್ಯ ಪ್ರಮಾಣದಲ್ಲಿ ಇವತ್ತು ಕಲ್ಲಿದ್ದಲು ಸಂಗ್ರಹಕ್ಕೆ ಮುಂದಾಗದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಭವಿಷ್ಯದಲ್ಲಿ ಬಹುತೇಕ ವಿದ್ಯುತ್ ಸಮಸ್ಯೆ ಎದುರಾಗ್ತಕ್ಕಂತಹ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದ್ದಾವೆ. ಕರ್ನಾಟಕ ವಿದ್ಯುತ್ ನಿಗಮದ ಎಲ್ಲಾ ಥರ್ಮಲ್ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ಇವತ್ತು ಹೇರಳವಾಗಿ ಕಲ್ಲಿದ್ದಲನ್ನ ಸ್ಟಾಕ್ ಮಾಡತಕ್ಕಂಥದ್ದು ವಾಡಿಕೆಯಾಗಿತ್ತು. ಅದರಲ್ಲೂ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ವಿದ್ಯುತ್ನ ಬೇಡಿಕೆ ಹೆಚ್ಚಾಗಿರೋದ್ರಿಂದ ವಿದ್ಯುತ್ಗಾಗಿ ಉತ್ಪಾದನಾ ಕೇಂದ್ರಗಳ ಮೇಲೆಯೇ ಹೆಚ್ಚು ಅವಲಂಬಿತವಾಗಿರಬೇಕಾಗ್ತದೆ. ಹೀಗಿರುವಾಗ ಸಹಜವಾಗಿ ಬೇಡಿಕೆಗೆ ಅನುಗುಣವಾಗಿ ವಿದ್ಯುತ್ತನ್ನ ಪೂರೈಕೆ ಮಾಡಬೇಕಾದ್ರೆ ಅಗತ್ಯ ಕಲ್ಲಿದ್ದಲನ್ನ ಸಂಗ್ರಹ ಮಾಡಿಕೊಳ್ಬೇಕಾಗ್ತದೆ. ಆದರೆ ಈ ಬಾರಿ ಕಲ್ಲಿದ್ದಲು ಬೇಡಿಕೆಯಂತೆ ದೊರೆಯದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಸಂಗ್ರಹಕ್ಕೆ ಅಡ್ಡಿಯಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ ಬೇಸಿಗೆ ಆರಂಭವಾಗಿದೆ, ಪದೇ ಪದೇ ಪವರ್ ಕಟ್ ಆಟ ಕೂಡ ಶುರುವಾಗಿದೆ. ಹೀಗಾಗಿ ಜನರಲ್ಲಿ ಸಹಜವಾಗಿ ಒಂದು ಆತಂಕ ಮನೆ ಮಾಡಿದೆ. ಕಳೆದ ಬಾರಿ ಬೇಸಿಗೆಯಲ್ಲಿ ವಿದ್ಯುತ್ನ ಬೇಡಿಕೆ 13,881 ಮೆಗಾವ್ಯಾಟ್ ಇತ್ತು. ಇದನ್ನೇ ಆಗ ದಾಖಲೆ ಪ್ರಮಾಣದ ಬೇಡಿಕೆ ಎನ್ನಲಾಗ್ತಿತ್ತು. ಆದರೆ ಈ ಬಾರಿ ಮಾರ್ಚ್ ಆರಂಭದಲ್ಲಿಯೇ ವಿದ್ಯುತ್ನ ಬೇಡಿಕೆ 14,700 ಮೆಗಾವ್ಯಾಟ್ ತಲುಪಿದೆ. ಹೀಗಾಗಿ ಸಹಜವಾಗಿ ಥರ್ಮಲ್ ವಿದ್ಯುತ್ ಘಟಕಗಳ ಮೇಲೆ ಒತ್ತಡ ಹೆಚ್ಚಾಗಿದೆ. ಪರಿಸ್ಥಿತಿ ನಿಭಾಯಿಸುವುದಕ್ಕೆ ಈಗಾಗಲೇ KPC ಸಾಕಷ್ಟು ಹೆಣಗಾಡ್ತಿದೆ ಎನ್ನಲಾಗ್ತಾ ಇದೆ. ಇನ್ನು ಕಲ್ಲಿದ್ದಲಿನ ಸಂಗ್ರಹದ ಬಗ್ಗೆ ನೋಡೋದಾದ್ರೆ ಸದ್ಯ ಪ್ರತಿದಿನವೂ ಕೂಡ 5 ರಿಂದ 6 ರೇಖುಗಳಲ್ಲಿ ಕಲ್ಲಿದ್ದಲು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಗೆ ತಲುಪ್ತಾ ಇದೆ. ನಾವಿವಾಗ ನಿಮಗೆ ನಮ್ಮ ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಈ ಒಂದು RTPS ಮತ್ತು YTPS ಕೇಂದ್ರದ ಬಳಿ ಈಗಾಗಲೇ ಕಲ್ಲಿದ್ದಲು ಇಲ್ಲಿ ಯಾವ ರೀತಿಯಾಗಿ ರೇಖುಗಳಲ್ಲಿ ಬಂದು ನಿಂತಿದೆ ಅಂತಕ್ಕಂಥದ್ದನ್ನ ದೃಶ್ಯದಲ್ಲಿ ನೀವಾಗ ನೋಡ್ತಾ ಇದ್ದೀರಿ. ಸದ್ಯ RTPS ನಲ್ಲಿ 50.3 ಸಾವಿರ ಟನ್ ಮಾತ್ರ ಸ್ಟಾಕ್ ಇದ್ದು, YTPS ನಲ್ಲಿ 52.5 ಸಾವಿರ ಕಲ್ಲಿದ್ದಲು ಸ್ಟಾಕ್ ಇದೆ. ಇನ್ನು BTPS ನಲ್ಲಿ 30.4 ಸಾವಿರ ಟನ್ ಕಲ್ಲಿದ್ದಲು ಇದೆ. ದಿನವೊಂದಕ್ಕೆ BTPS 11 ಸಾವಿರ ಟನ್ನು, RTPS ನಲ್ಲಿ 18 ಸಾವಿರ ಟನ್ನು, YTPS 17 ಸಾವಿರ ಟನ್ ಕಲ್ಲಿದ್ದಲನ್ನ ಬಳಕೆ ಮಾಡುತ್ತದೆ. ಕಡಿಮೆ ಪ್ರಮಾಣದಲ್ಲಿ ಕಲ್ಲಿದ್ದಲು ಪೂರೈಕೆಯಾಗ್ತಿರೋದ್ರಿಂದ RTPS ನ 3 ಘಟಕ, BTPS ನ 1 ಘಟಕ ತನ್ನ ಉತ್ಪಾದನೆಯನ್ನ ಈಗಾಗಲೇ ಸ್ಥಗಿತಗೊಳಿಸಿದೆ. RTPS ನ ಎಲ್ಲಾ ಘಟಕಗಳು ವಿದ್ಯುತ್ ಉತ್ಪಾದನೆಗೆ ಮುಂದಾದರೆ ದಿನವೊಂದಕ್ಕೆ 24 ಸಾವಿರ ಟನ್ ಕಲ್ಲಿದ್ದಲು ಬೇಕಾಗ್ತದೆ. ಆದರೆ 3 ಕೇಂದ್ರಗಳಿಗೆ ದಿನವೊಂದಕ್ಕೆ 4 ರಿಂದ 5 ಸಾವಿರ 20 ಸಾವಿರ ಟನ್ ಮಾತ್ರ ಕಲ್ಲಿದ್ದಲು ದೊರೆಯುತ್ತಿದೆ. ಹೀಗಾಗಿ ಇದೇ ಪರಿಸ್ಥಿತಿ ಏನಾದರೂ ಮುಂದುವರೆದರೆ ಮುಂಬರತಕ್ಕಂತಹ ದಿನಗಳಲ್ಲಿ ಏನು ಬೇಸಿಗೆಯ ದಿನಗಳಲ್ಲಿ ಸಾಕಷ್ಟು ವಿದ್ಯುತ್ನ ಅಭಾವ ಉಂಟಾಗಿ ಜನರು ಒಂದು ಏನು ಇಡೀ ರಾಜ್ಯ ಕತ್ತಲೆಯಲ್ಲಿ ಮುಳುಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, ನ್ಯೂಸ್ 18 ಕನ್ನಡ.